ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗುವಂತ ಒಂದು ಟಿಪ್ ಅಂತ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಇವತ್ತು ನಾನು ಏನ್ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಈಗ ಎಲ್ರಿಗೂ ಕೂಡ ಅಷ್ಟೇ ಐಬ್ರೋಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವ್ ಏನ್ ಮಾಡ್ಸಿಲ್ಲ ಅಂತಂದ್ರು, ಈಗ ಫೇಶಿಯಲ್ ಏನು ಮಾಡ್ಸಕ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಐಬ್ರೋ ಮಾಡ್ಸಿದ್ರೆ ನಿಮ್ ಫೇಸೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಟ್ಲೀಸ್ಟ್ ಒಂದು ಐಬ್ರೋ ಆದ್ರೂ ಮಾಡಿಸ್ಲೇಬೇಕು, ಅವಾಗೆ ನಮ್ ಫೇಸ್ ಚೆನ್ನಾಗಿ ಕಾಣಿಸೋದು ಅಂತ ನಿಮ್ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತೇ ಇದೆ ಅಲ್ವಾ. ಈಗ ಐಬ್ರೋ ಮಾಡ್ಸೋದಕ್ಕೆ ಹೊರಗಡೆ ಹೋಗೋದಕ್ಕೆ ಟೈಮ್ ಇರಲ್ಲ. ಸೊ ಆಗ ಮನೆಯಲ್ಲೇ ಹೇಗೆ ನಾವು ಐಬ್ರೋ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮ್ಗೆ ಒಂದು ಟಿಪ್ಸ್ ಕೊಟ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಈಸಿ ಮೆಥಡ್ಗಳನ್ನ ಕೂಡ ನಾನು ಹೇಳ್ಕೊಡ್ತೀನಿ, ಮತ್ತೆ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ. ಆ ಪಾಯಿಂಟ್ಸ್ ಎಲ್ಲ ನೀಟಾಗಿ ನೆನ್ಪಿಟ್ಕೊಂಡು ಅದೇ ರೀತಿ ನೀವು ಮಾಡಿ ನಿಮ್ಗೆ 100% ಚೆನ್ನಾಗಿ ಬರುತ್ತೆ ಐಬ್ರೋಸ್. ಈಗ ಎಸ್ಪೆಷಲಿ ನಾನೇ ಈ ಒಂದು ರೊಟೀನ್ ನಾನು 15 ಡೇಸ್ ಒನ್ಸ್ ನಾನು ಈ ಒಂದು ರೊಟೀನ್ ಮಾಡ್ಕೊಳ್ತೀನಿ. ನಾನು ಎಲ್ಲೂ ಹೊರಗಡೆ ಐಬ್ರೋಸ್ ಮಾಡ್ಸೋದಿಕ್ ಹೋಗಲ್ಲ. ಆಕ್ಚುಲಿ ನಾನ್ ಬ್ಯೂಟಿಷಿಯನ್ ಆಗಿ ನಾನ್ ಎಲ್ರಿಗೂ ಚೆನ್ನಾಗಿ ಮಾಡ್ತೀನಿ ಐಬ್ರೋ, ಬಟ್ ನನ್ನ ಐಬ್ರೋನ ನಾನು ಎಲ್ಲೇ ಹೋದ್ರು ಕೆಡ್ಸ್ಬಿಡ್ತಾರೆ. ಸೊ ಈ ರೀತಿ ಆಗ್ತಿರುತ್ತೆ ನನ್ಗೆ. ಈ ರೀತಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ಗೆ. ಸೊ ಅದಕ್ಕೋಸ್ಕರ ನಂಗೆ ಎಲ್ಲೂ ಹೋಗಿ ಐಬ್ರೋ ಮಾಡ್ಸೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆಕ್ಚುಲಿ ನಾನು ಇಷ್ಟು ತಿಕ್ಕಾಗಿ ಐಬ್ರೋನ ಮೇಂಟೈನ್ ಮಾಡಿದೀನಿ ಅಂತ ಅಂದ್ರೆ, ನಾನು ಯಾರ ಕೈಗೂ ಐಬ್ರೋ ಕೊಡೋದಿಕ್ಕೆ ಆದಷ್ಟು ನಾನು ಇವಾಗ ಮನ್ಸ್ ಮಾಡಲ್ಲ. ಮೊದ್ಲೆಲ್ಲ ನಾನು ಕೊಟ್ಟು ಆಲ್ಮೋಸ್ಟ್ ಎಲ್ಲ ಕೆಡ್ಸಿ ಸಣ್ಣ ಮಾಡ್ಬಿಡ್ತಾರೆ. ನನಗೆ ಸಣ್ಣ ಮಾಡಿದ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ನನ್ಗೆ ನ್ಯಾಚುರಲ್ ಶೇಪ್ ಬೇಕು, ಜಸ್ಟ್ ಎಕ್ಸ್ಟ್ರಾಸ್ ರಿಮೂವ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾನೇ ಓನ್ ಆಗಿ ನಾನು ಮಾಡ್ಕೊಳ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮ್ಗೆ ಟ್ಯುಟೋರಿಯಲ್ ತೋರಿಸ್ತೀನಿ. ನಿಮ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಮ್ಮ ಫೇಸ್ ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಮೇನ್ ಇರೋದು ಐಬ್ರೋ ಅಂಡ್ ಹೇರ್ ಕಟ್. ಈ ಹೇರ್ ಕಟ್ ಐಬ್ರೋ ಇಂದಾನೆ ನಮ್ ಫೇಸ್ ಲುಕ್ ಚೇಂಜ್ ಆಗುತ್ತೆ. ಸೊ ಇದನ್ನ ನಾವು ಆದಷ್ಟು ಚೆನ್ನಾಗಿ ಇಟ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ಬೇಕು. ಇನ್ನು ಆಕ್ಚುಲಿ ನನ್ನ ಹತ್ರ ಆಲ್ಮೋಸ್ಟ್ ಹೇರ್ ಕಟ್ ಐಬ್ರೋಸ್ಗೆ ಆಲ್ಮೋಸ್ಟ್ ನನ್ ಈ ಒಂದು ಸಲೂನ್ ಜರ್ನಿ ಸ್ಟಾರ್ಟ್ ಆಗಿ ಹತ್ತತ್ರ ಒಂದು 10 ವರ್ಷ ಆಗ್ತಾ ಇದೆ, 9.5 ವರ್ಷ ಆಗಿದೆ. ಸೊ ಅವಾಗ ಫಸ್ಟ್ ಇಂದ ಯಾರು ಬರ್ತಿದ್ರು ಈಗ್ಲೂ ಕೂಡ ಅವರು ನನ್ನ ಹತ್ರನೇ ಹುಡ್ಕೊಂಡ್ ಬರ್ತಿದ್ದಾರೆ. ಸೊ ಐಬ್ರೋಸ್ ಮತ್ತೆ ಹೇರ್ ಕಟ್ ಅಕಸ್ಮಾತ್ ನಾನು ಎಲ್ಲಾದ್ರೂ ಹೊರಗಡೆ ಹೋಗಿದಾಗ ಎಷ್ಟೊಂದ್ ಜನ ಬಂದ್ ಕೇಳ್ತಿರ್ತಾರೆ, ಮೇಡಮ್ ನೀವ್ ಇರ್ಲಿಲ್ಲ, ನಾನು ಹೊರಗಡೆ ಹೋಗಿ ಹಿಂಗಿಂಗ್ ಆಗೋಯ್ತು ಹಂಗಿಂಗ್ ಆಗೋಯ್ತು ಅಂತ. ಆಕ್ಚುಲಿ ನಾನೇ ಚೆನ್ನಾಗ್ ಮಾಡೋದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ ರೀತಿ ಎಕ್ಸ್ಪೀರಿಯನ್ಸ್ ಕೆಲವೊಬ್ರಿಗೆ ಆಗಿರುತ್ತೆ. ಇವಾಗ ಕೆಲವೊಬ್ರು ಬ್ಯೂಟಿಷಿಯನ್ಸ್ ಕೆಲವೊಬ್ರಿಗೆ ಸೆಟ್ ಆಗ್ಬಿಟ್ಟಿರ್ತಾರೆ. ಸೊ ಕೆಲವೊಬ್ರಿಗೆ ಸೆಟ್ ಆಗಿರಲ್ಲ. ಈ ರೀತಿ ಆಗ್ತಾ ಇರುತ್ತೆ ಪ್ರಾಬ್ಲಮ್ಸ್. ಸೊ ನನಗಂತೂ ಎಲ್ಲೇ ಹೋದ್ರು ನನ್ ಐಬ್ರೋಸ್ ಆಲ್ಮೋಸ್ಟ್ ಸಣ್ಣ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಮೆಥಡ್ ಅಲ್ಲಿ ನಾನು ಐಬ್ರೋ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾವು ಇವಾಗ ನಾನು ನಿಮ್ಗೆ ವ್ಯಾಕ್ಸ್ ಸ್ಟ್ರಿಪ್ಸ್ ಅಲ್ಲಿ ಯಾವ ರೀತಿ ಐಬ್ರೋಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಥ್ರೆಡ್ ಅಲ್ಲಿ ಮಾಡ್ಕೊಳ್ಳೋದಿಕ್ ಆಗಲ್ಲ, ತುಂಬಾ ಕಷ್ಟ ಇರುತ್ತೆ, ಮತ್ತೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ವ್ಯಾಕ್ಸ್ ಸ್ಟ್ರಿಪ್ಸ್ ಅಲ್ಲಿ ನಿಮ್ಗೆ ಈಸಿಯಾಗಿ ಯಾವ ರೀತಿ ಐಬ್ರೋ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನನ್ನ ಐಬ್ರೋ ನೋಡಿ, ನಾನು 15 ಡೇಸ್ ಬ್ಯಾಕ್ ಮಾಡ್ಕೊಂಡಿದ್ದೆ. 15 ಡೇಸ್ ಒನ್ಸ್ ಯಾಕೆ ಮಾಡ್ಕೊಳ್ತೀನಿ ಅಂತಂದ್ರೆ, ಈ ಒಂದು ಶೇಪ್ ಹಾಳಾಗಿಲ್ಲ ಅಂತಾನೆ ನಮ್ಗೆ ಈಸಿ ಮಾಡ್ಕೊಳ್ಳೋದು. ಈ ಶೇಪ್ ಎಲ್ಲ ಹಾಳಾಗ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 15 ಡೇಸ್ ಒನ್ಸ್ ನಾನು ಮಾಡ್ಕೊಳ್ತೀನಿ. ಈಗ ನನ್ನ ಐಬ್ರೋನ ನೀವು ಗಮನ ಇಟ್ಟು ನೋಡಿ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರ್ ಬಂದಿದೆ, ಮತ್ತೆ ಇಲ್ಲೆಲ್ಲ ಬಂದಿದೆ, ಮತ್ತೆ ಇಲ್ಲಿ ನಂದು ಇನ್ನೊಂದು ಏನ್ ಪ್ರಾಬ್ಲಮ್ ಅಂತಂದ್ರೆ, ಈ ಐಬ್ರೋಸ್ ಹಿಂಗ್ ಬೆಳ್ಕೊಳುತ್ತೆ, ಇದು ಹಿಂಗ್ ಬೆಳೆಯುತ್ತೆ. ಸೊ ಅದನ್ನ ನಾನು ನೀಟಾಗಿ ಶೇಪ್ ಕೊಟ್ಕೊಳ್ಬೇಕು. ಸೊ ನಾನು ಐಬ್ರೋ ಮಾಡ್ಸಕ್ ಹೋದಾಗ ಬೇರೆಯವ್ರು ಏನ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ, ಆಕ್ಚುಲಿ ಇದು ಹಿಂಗ್ ಮಾಡ್ಬಿಡ್ತಾರೆ, ಇದು ಹಿಂಗೆ ಮಾಡ್ಬಿಟ್ಟು ಶೇಪು ಕೆಡ್ಸೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಲ್ಮೋಸ್ಟ್ ಈ ರೀತಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ನಾನು ಎಲ್ಲಿಗೂ ಐಬ್ರೋ ಮಾಡ್ಸೋದಿಕ್ ಹೋಗ್ತಾ ಇಲ್ಲ. ಇನ್ನು ಕೆಲವೊಂದ್ಸರಿ ನನ್ನ ಸ್ಟೂಡೆಂಟ್ಸ್ ಬಂದಾಗ ನಾನು ಮಾಡಿಸ್ಕೊಳ್ತೀನಿ ಅವ್ರ ಹತ್ರ. ಸೊ ಯಾಕಂತಂದ್ರೆ ನನ್ ಮೆಥಡ್ ಅವ್ರು ಫಾಲೋ ಮಾಡ್ತಾರಲ್ವಾ. ಸೊ ಅವ್ರು ಇರೋದು ತುಂಬಾ ದೂರ. ಸೊ ಯಾವಾಗ್ಲೂ ಬರಕ್ ಆಗಲ್ಲ ಅನ್ಬಿಟ್ಟು ಇದನ್ನ ಆಕ್ಚುಲಿ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಒಂದ್ಸರಿ ಟ್ರೈ ಮಾಡಿ ನನಗೆ ವರ್ಕ್ ಆಗಿರೋದಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ನಾನ್ ಹೇಳುವಂತ ಪಾಯಿಂಟ್ ನ ನೀವು ಗಮನ ಇಟ್ಟು ಮಾಡ್ಬೇಕು, ಇಲ್ಲ ಅಂತ ಅಂದ್ರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಗಮನ ಇಟ್ಟು ನೋಡಿ, ತುಂಬಾ ಈಸಿ ಮೆಥಡ್. ಈಗ ನಾನು ಈ ಒಂದು ಐಬ್ರೋಸ್ ವ್ಯಾಕ್ಸ್ ಮಾಡೋದಿಕ್ಕೆ ನಾನು ಈ ವೀಟ್ ಅವ್ರದ್ದು ಈ ಒಂದು ಫೇಸ್ ವ್ಯಾಕ್ಸ್ ಸ್ಟ್ರಿಪ್ಸ್ ನ ತಗೊಂಡಿದೀನಿ. ಇದ್ರಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಆಕ್ಚುಲಿ ಇದ್ರಲ್ಲಿ ಯಾವ್ದೇ ರೀತಿ ಬಿಸಿ ಇರೋದಿಲ್ಲ, ಇದು ಕೋಲ್ಡ್ ವ್ಯಾಕ್ಸ್ ಸ್ಟ್ರಿಪ್ಸ್. ನೋಡಿ ಈ ರೀತಿ ಇರುತ್ತೆ, ಇದು ಜಸ್ಟ್ ಈ ರೀತಿ ಬರುತ್ತೆ ನಿಮ್ಗೆ. ಇದನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ಇದ್ರಲ್ಲಿ 4 ಇರುತ್ತೆ. ಹಿಂಗೆ ಓಪನ್ ಮಾಡಿದ್ರೆ ನೋಡಿ, ಇಲ್ ಟು ಇರುತ್ತೆ, 4 ಇರುತ್ತೆ ಇದ್ರಲ್ಲಿ. ನಿಮ್ಗೆ ಇದನ್ನ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ, ಈಗ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ವ್ಯಾಕ್ಸ್ ಸ್ಟ್ರಿಪ್ಸ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಒಂದ್ಸರಿ ಐಬ್ರೋ ಮಾಡೋದಿಕ್ಕೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ನೀವು ಕೊಟ್ಕೊಳ್ಬಹುದು.
ಇನ್ನು ಕೆಲವೊಬ್ರು ತಿನ್ನಾಗಿ ನನ್ಗೆ ಹೆವಿ ಶೇಪ್ ಬೇಕು ಅಂತಂದ್ರೆ ನೀವು ಐಬ್ರೋಸೇ ಮಾಡಿಸ್ಕೋಬೇಕು. ಯಾಕಂತಂದ್ರೆ ಥ್ರೆಡ್ ಅಲ್ಲಿ ಕೊಡೋ ಅಷ್ಟು ಶೇಪ್ ಕೊಡೋದಿಕ್ಕಾಗಲ್ಲ. ನನಗೇನು ಅಂತಂದ್ರೆ ನ್ಯಾಚುರಲ್ ಶೇಪ್ ಬೇಕು, ನನ್ ಶೇಪೇ ನಂಗೆ ಬೇಕು, ಮತ್ತೆ ಜಸ್ಟ್ ಎಕ್ಸ್ಟ್ರಾಸ್ ರಿಮೂವ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಇದ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ನೋಡಿ ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ. ಈ ಒಂದು ಸ್ಟೆಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಫೇಸ್ ವಾಶ್ ಮಾಡಿರ್ಬೇಕು. ಯಾವುದೇ ರೀತಿ ಮಾಯಿಶ್ಚರೈಸರ್ ಆಗ್ಲಿ ಕ್ರೀಮ್ ಆಗ್ಲಿ ಹಚ್ಚಿರಬಾರ್ದು. ಓಕೆನಾ? ನಮ್ಮ ಫೇಸಿಗೆ ಫುಲ್ ಫೇಸ್ ವಾಶ್ ಆಗಿರ್ಬೇಕು. ಫೇಸ್ ವಾಶ್ ಆದ್ಮೇಲೆ ನೆಕ್ಸ್ಟ್ ಪೌಡರ್ ಅಪ್ಲೈ ಮಾಡ್ಬೇಕು. ನಾವು ನಾರ್ಮಲ್ ನೀವು ಫೇಸ್ ಹಾಕೋ ಪೌಡರ್ನೇ ಹಾಕೊಳ್ಳಿ. ಈಗ ನಾನು ಬರೀ ಐಬ್ರೋಸ್ ತೋರಿಸ್ತಾ ಇಲ್ಲ, ಅಪ್ಪರ್ ಲಿಪ್ ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕು. ಮತ್ತೆ ಇದು ಮೇಯ್ನು ನೀವು ಕೈಯಲ್ಲೇ ವ್ಯಾಕ್ಸ್ ಮಾಡಿ, ಇಲ್ಲ ಅಂತಂದ್ರೆ ಐಬ್ರೋಸ್ಗೆ ವ್ಯಾಕ್ಸ್ ಮಾಡಿ. ನೀವು ಮೇಯ್ನು ಯಾವ ಆಂಗಲ್ ಅಲ್ಲಿ ಹೇರ್ ಇದೆ, ನಾವ್ ಯಾವ ಆಂಗಲ್ ಇಂದ ರಿಮೂವ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನೀವು ರಾಂಗ್ ಮೆಥಡ್ ಅಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಿ ರಿಮೂವ್ ಮಾಡಿದ್ರೆ ಹೇರ್ ಅಂತೂ ಯಾವುದೇ ಕಾರಣಕ್ಕೂ ರಿಮೂವ್ ಆಗೋದಿಲ್ಲ. ಸೊ ಇದನ್ನಂತೂ ನೀವು ಗಮನ ಇಟ್ಟು ನೋಡ್ಲೇಬೇಕು. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಒಂದೊಂದ್ ಪಾಯಿಂಟ್ ಅಲ್ಲಿ ಒಂದೊಂದ್ ಆಂಗಲ್ ಇಂದ ನಾವು ರಿಮೂವ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅರ್ಧ ಬರ್ಧ ನೋಡಿದ್ರೆ ನಿಮ್ಗೆ ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಫುಲ್ ವಿಡಿಯೋನ ನೋಡಿ. ಈಗ ನೋಡಿ ನಾನು ಪೌಡರ್ ಅಪ್ಲೈ ಮಾಡಿದೀನಿ. ಫುಲ್ ಪೌಡರ್ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಹಿಂಗೆ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿ ವೈಟ್ ಇರುತ್ತೆ ಅಲ್ವಾ, ನಿಮ್ಗೆ ಕಾಣಿಸ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಈಗ ನೋಡಿ ಈ ರೀತಿ ಒಂದು ಬ್ರಷ್ ಸಿಗುತ್ತೆ. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. ಈ ಒಂದು ಸ್ಟ್ರಿಪ್ಸ್, ಫೇಸ್ ಸ್ಟ್ರಿಪ್ಸ್ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಈಗ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಏನಂತಂದ್ರೆ ಈ ಒಂದು ಸ್ಟ್ರಿಪ್ಸ್ ಬೇಕಾಗುತ್ತೆ, ಈ ರೀತಿಯಾದಂತ ಒಂದು ಬ್ರಷ್ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ ಮೇಕಪ್ ಕಿಟ್ ಅಲ್ಲಿ ಈ ರೀತಿ ಇರುತ್ತೆ ನೋಡಿ. ಈಗ ಆಕ್ಚುಲಿ ಐಬ್ರೋ ನೀವು ಹಿಂಗೆ ಕೂಮ್ ಮಾಡೋದಕ್ಕೆ ಯೂಸ್ ಮಾಡ್ತಿರಲ್ಲ, ಐಬ್ರೋದು ಸ್ಪೂಲಿ, ಅದನ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ತರದ್ದು ಒಂದು ಬ್ರಷ್ ನ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಚಿಕ್ಕದು ಐಬ್ರೋ ಸೀಸರ್ ಬರುತ್ತೆ. ಇವಾಗ ಆಕ್ಚುಲಿ ನಂಗೆ ಚಿಕ್ಕ ಐಬ್ರೋ ಸೀಸರ್ ಎಲ್ಲೋ ಹಾಕ್ಬಿಟ್ಟಿದೀನಿ, ಸಿಗ್ತಾ ಇಲ್ಲ. ಸೊ ನನ್ಗೆ ಅಭ್ಯಾಸ ಇರೋದ್ರಿಂದ ನಾನು ಇದ್ರಲ್ಲೇ ಮಾಡ್ತೀನಿ. ನೀವು ಚಿಕ್ಕದು ಐಬ್ರೋ ಸೀಸರ್ ಬರುತ್ತೆ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಇದನ್ನೆಲ್ಲ ಒನ್ ಟೈಮ್ ನೀವು ಪರ್ಚೇಸ್ ಮಾಡಿದ್ರೆ ನೀವು ಆರಾಮ್ಸೆ ನಿಮ್ಗೆ ತುಂಬಾ ವರ್ಷಗಳ ಕಾಲನೇ ಬರುತ್ತೆ ಸೀಸರ್ಸ್ ಎಲ್ಲ. ಸೊ ನೀವು ಮತ್ತೆ ಈ ಒಂದು ಬ್ರಷ್ ಅಷ್ಟೇ ನಿಮ್ಗೆ ಬರುತ್ತೆ. ಮತ್ತೆ ಈ ಒಂದು ಸ್ಟ್ರಿಪ್ಸ್ ಮಾತ್ರ ನೀವು ಅವಾಗ ಪರ್ಚೇಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ಒಂದು ಬ್ರಷ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ನೋಡಿ, ಈ ರೀತಿ ಕೂಮ್ ಮಾಡ್ಕೊಳ್ಬೇಕು. ಕೂಮ್ ಮಾಡಿದಾಗ ನಿಮ್ಗೆ ಎಕ್ಸೆಸ್ ಏನಿದೆ ಅಂತ ಗೊತ್ತಾಗತ್ತೆ. ಎಕ್ಸೆಸ್ ಇರುತ್ತಲ್ವಾ, ಸೊ ಅವಾಗ ನೋಡಿ ಇಲ್ಲಿ ನಾನು ಕಟ್ ಮಾಡೋದ್ ತೋರಿಸ್ತೀನಿ. ರೈಟ್ ಹ್ಯಾಂಡ್ ಮಾಡೋವಾಗ ನಾವು ನೋಡಿ ಈ ಕಡೆಯಿಂದ ಮಾಡ್ಬೇಕು, ಇಲ್ಲಿ ಮಾಡೋವಾಗ ಈ ಕಡೆಯಿಂದಾನೇ ಮಾಡ್ಬೇಕು ಕಟ್ ಮಾಡೋದು. ಓಕೆನಾ? ಆಂಗಲ್ ನೋಡ್ಕೊಳ್ಳಿ, ಆಂಗಲ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ಕಟ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ ಈ ಕಡೆ, ಮತ್ತೆ ನೋಡಿ ಹಿಂಗ್ ಬಗ್ಸಿ ಕಟ್ ಮಾಡಿದ್ರೆ ಇಲ್ಲಿ ತನಕ ಕಟ್ ಆಗ್ಬಿಡತ್ತೆ. ಸ್ಟ್ರೈಟ್ ಆಗಿ ಇಟ್ಕೊಂಡು ಬೇಕಾದ್ರೆ ಹಿಂಗೆ ಬಗ್ಸಿ ಒಂಚೂರು ಮಾಡಿ ಹೊರ್ತು ಈ ಕಡೆ ಐಬ್ರೋ ಕಡೆ ಮಾತ್ರ ಬಗ್ಗಿಸ್ಬೇಡಿ. ಬಗ್ಸಿದ್ರೆ ನಿಮ್ಮ ಐಬ್ರೋ ಇಲ್ಲಿ ಎಲ್ಲ ಕಟ್ ಆಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಒಂದು ಫಿನಿಶಿಂಗ್ ಕೊಟ್ಕೊಳ್ಳಿ. ಆಕ್ಚುಲಿ ನನ್ಗೆ ಈ ಕಡೆ ಜಾಸ್ತಿ ಗ್ರೋ ಆಗಿಲ್ಲ, ಸೊ ಅದಕ್ಕೆ ಇಲ್ಲಿ ಗ್ರೋ ಆಗಿದೆ ನೋಡಿ, ಬೇಕಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಇಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ನೀವು ಈ ಕಡೆಯಿಂದ ಕಟ್ ಮಾಡ್ಬೇಕು. ಇವಾಗ ನಾನು ರೈಟ್ ಹ್ಯಾಂಡ್ ಮಾಡುವಾಗ ರೈಟ್ ಹ್ಯಾಂಡ್ ಅಲ್ಲಿ ಸಿಸರ್ ಇಟ್ಟಿದ್ದೆ. ಈಗ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೋಡಿ, ಇಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್. ನಾನು ಬಗ್ಗಿಸ್ತಾ ಇಲ್ಲ, ಸ್ಟ್ರೈಟ್ ಆಗಿ ಕಟ್ ಮಾಡ್ತಿದ್ದೀನಿ ಅಷ್ಟೇ. ಲೈಟ್ ಆಗಿ ಒಂದ್ಸರಿ ಕಟ್ ಮಾಡ್ಕೊಂಡ್ರೆ ಸಾಕು, ಆಮೇಲೆ ನೀವು ರಿಮೂವ್ ಮಾಡ್ತೀರಲ್ವಾ ಗೊತ್ತಾಗತ್ತೆ. ಮತ್ತೆ ಈ ಕಡೆ ಬರುವಂತ ಹೇರ್ ನ ಯಾವ ಆಂಗಲ್ ಅಲ್ಲಿ ಕಟ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ, ಸಿಸರ್ ನ ಹಿಂಗ್ ಇಟ್ಕೊಂಡು ಸ್ಟ್ರೈಟ್ ಆಗಿ ಹಿಂಗೆ ತುಂಬಾ ಇಲ್ಲಿ ತನಕ ಕಟ್ ಮಾಡ್ಬೇಡಿ, ಜಸ್ಟ್ ಇಲ್ಲಿ ಹಿಂಗೊಂದು ಟಚ್ ಅಪ್ ಕೊಟ್ಕೊಳ್ಳಿ ಅಷ್ಟೇ. ಓಕೆನಾ? ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ನಂಗೆ ಆಕ್ಚುಲಿ ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ ಈ ರೀತಿ ಬರುತ್ತಲ್ವಾ, ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಇರೋದು ಕಟ್ ಆಯ್ತು, ಈ ಕಡೆ ಇರೋದು ನಮ್ಗೆ ಈ ಕಡೆಯಿಂದಾನೇ ಕಟ್ ಮಾಡ್ಬೇಕಾಗತ್. ನಾವು ಒಂದ್ಸರಿ ಹಿಂಗೆ ಫಿನಿಶಿಂಗ್ ಕೊಟ್ಕೊಂಡ್ಬಿಡಿ. ಬಟ್ ಏನಂತಂದ್ರೆ ಬಗ್ಸಿ ಕಟ್ ಮಾಡ್ಬೇಡಿ, ಸ್ಟ್ರೈಟ್ ಆಗಿ ಕಟ್ ಮಾಡಿ. ಓಕೆನಾ? ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ ಜಸ್ಟ್ ಸಿಸರ್ನ ಹಿಂಗ್ ಮಾಡ್ಬೋದು, ಮತ್ತೆ ಹಿಂಗೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಮಾಡ್ಬೋದು. ಈಗ ನಾವು ಸಿಸರ್ ಅಲ್ಲಿ ಇಷ್ಟು ಫಸ್ಟ್ ಶೇಪ್ ಕೊಟ್ಕೊಳ್ಬೇಕು. ಈಗ ನಮಗೆ ಗೊತ್ತಾಗತ್ತೆ. ಈಗ ನಮ್ಗೆ ತುಂಬಾ ಚಿಕ್ಕ ಹೇರ್ ಇದೆ. ಈಗ ಇಲ್ಲಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿನ್ಗೆ, ಮತ್ತೆ ಇಲ್ಲಿ ಇದೆ ಬಟ್ ಏನಂದ್ರೆ ಚಿಕ್ಕದಾಗಿದೆ. ಯಾಕಂದ್ರೆ ನಾನು 15 days ಬ್ಯಾಕ್ ನಾನು ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಈಗ ನಾವು ಇಲ್ಲಿ ಸ್ಟ್ರಿಪ್ಸ್ ಹಾಕೋವಾಗೂ ಅಷ್ಟೇ ಇಲ್ಲಿಗೆ ಹಾಕ್ಬಾರ್ದು, ಒಂದ್ ಲೈನ್ ಬಿಟ್ಟೆ ನಾವು ಇಲ್ಲಿ ಸ್ಟ್ರಿಪ್ಸ್ ನ ಅಪ್ಲೈ ಮಾಡ್ಬೇಕು. ಈಗ ಈ ಒಂದು ಸ್ಟ್ರಿಪ್ಸ್ ನೋಡಿ, ಈಗ ನಾನು ಈ ತರ ಇರುತ್ತಲ್ವಾ, ಹಿಂಗೆ ಕಟ್ ಮಾಡ್ಕೊಳ್ತೀನಿ.
ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ಸ್ಟ್ರಿಪ್ಸ್ ಅಲ್ಲಿ ಆಕ್ಚುಲಿ ಒಂದ್ರಲ್ಲಿ ಎರಡೇ ಇರುತ್ತೆ ನೋಡಿ, ಈ ರೀತಿ ಓಪನ್ ಆಗತ್ತೆ. ಈ ರೀತಿ ಓಪನ್ ಆದ್ಮೇಲೆ ಈಗ ನಾವು ಸ್ಟ್ರಿಪ್ಸ್ ನ ಎಲ್ಲಿ ಹಾಕ್ಬೇಕು ಅಂತ ಅಂದ್ರೆ ನೋಡಿ, ಈ ಒಂದು ಪೋರ್ಷನ್ ಅಲ್ಲಿ ಈಗ ನೋಡ್ಕೊಳ್ಬೇಕು, ಇಲ್ಲಿ ಎಕ್ಸ್ಟ್ರಾ ಇದೆ ನಮ್ಗೆ. ಇದು ನಮ್ಗೆ ಆಕ್ಚುಲಿ ನಮ್ಗೆ ಹೇರ್ ರಿಮೂವ್ ಆಗ್ಬೇಕಾಗಿರೋದು ಇಲ್ಲಿಂದ. ಸೊ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿಂದ ಹಾಕೊಳ್ಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದ್ರೆ ಬೇಕಿದ್ರೆ ನೀವು ಒಂದ್ ಕಡೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಕಟ್ ಮಾಡಿದಾಗ ಇಲ್ಲಿ ಸ್ಪೇಸ್ ಕಮ್ಮಿ ಆಯ್ತಲ್ವಾ. ಈಗ ಕಟ್ ಮಾಡಿದ್ಮೇಲೆ ನೋಡಿ ಫಸ್ಟ್ ಈ ಕಡೆಯಿಂದ ಮಾಡ್ಕೊಂಡ್ ಬರೋಣ. ಇಲ್ಲಿ ಆರ್ಚ್ ಇದೆ ಅಲ್ವಾ, ಇಷ್ಟಕ್ಕೊಂದು ಇಲ್ಲಿಂದ ಒಂದು ಹಾಕೊಳ್ಬೇಕು. ಓಕೆನಾ, ಇಲ್ಲಿ ನೀವು ಹಾಕೊಂಡ್ಬಿಟ್ರೆ ಆರ್ಚ್ ಶೇಪ್ ಹೊಟ್ಟೋಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಹಾಕದ್ಮೇಲೆ ನೋಡಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿರೋ ಹೇರ್ ಎಲ್ಲ ಹಿಂದೆ ಹೋಗ್ಬೇಕು. ಹಿಂಗೆ ಪ್ರೆಸ್ ಮಾಡಿ ಈ ಕಡೆಯಿಂದ ಈ ಕಡೆ ನಾವು ಪುಲ್ ಮಾಡ್ಬೇಕು. ಓಕೆನಾ, ಈಗ ನೋಡಿ ಎಷ್ಟು ಚೆನ್ನಾಗಿ ಹೇರ್ ಬಂದಿದೆ ಅಂತ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಬಟ್ ಇಲ್ಲಿ ಹಾಕುವಾಗ ಹುಷಾರಾಗಿ ನೋಡ್ಕೊಂಡು ಹಾಕೊಳ್ಳಿ. ಓಕೆನಾ, ಯಾಕಂತಂದ್ರೆ ಈ ಹೇರ್ ಎಲ್ಲ ಬಂದ್ಬಿಡುತ್ತೆ ಅದಕ್ಕೆ. ಈಗ ನೆಕ್ಸ್ಟ್ ಇದೇ ಸ್ಟ್ರಿಪ್ನೆ ಈ ರೀತಿ ಹಾಕೊಳ್ಳೋದು, ಮತ್ತೆ ಪ್ರೆಸ್ ನೋಡಿ ಎಷ್ಟು ನೀಟಾಗಿ ಹೇರ್ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಾ? ಹೇರು ನೀಟಾಗಿ ಚಿಕ್ಕದೆಲ್ಲ ಬಂದಿದೆ. ತುಂಬಾ ಯೂಸ್ಫುಲ್ ಇದೆ ಇದಂತೂ ನಿಮಗೆ. ಇನ್ನ ನೆಕ್ಸ್ಟ್ ಈ ಕಡೆ ಹಾಕೊಳ್ಳುವಾಗ ನೋಡಿ, ಹಾಕೊಳ್ಳೋದಕ್ಕಿಂತ ಮುಂಚೆನೆ ಒಂದ್ಸರಿ ನೀಟಾಗಿ ಹಿಂದಕ್ಕೆ ಕೂಮ್ ಮಾಡ್ಕೊಳ್ಬಿಡಿ. ಯಾಕಂತಂದ್ರೆ ಈ ಹೇರು ನಿಮಗೆ ಟಚ್ ಆಗ್ಬಾರ್ದು, ಹೊಸ್ದಾಗ್ ಹಾಕುವಾಗ ಗೊತ್ತಾಗಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಮೊದ್ಲೇ ಹೇಳ್ತಾ ಇದ್ದೀನಿ. ಈ ರೀತಿ ಬೇಕಿದ್ರೆ ಒಂದು ಟಿಕ್ ಟಾಕ್ ಕ್ಲಿಪ್ ಏನಾದ್ರೂ ಒಂದು ಇಲ್ಲಿ ಸೆಕ್ಯೂರ್ ಮಾಡ್ಕೊಂಬಿಡಿ. ಓಕೆನಾ, ನೋಡಿ ಇಲ್ಲೊಂದು ಕ್ಲಿಪ್ ಒಂದು ಹಾಕಿದೀನಿ ನಾನೇ, ಸೆಕ್ಷನ್ ಕ್ಲಿಪ್ ನ. ಈಗ ಸದ್ಯಕ್ಕೆ ಈಗ ಸೇಮ್ ಅದೇ ಪ್ರೊಸೀಜರ್. ಈಗ ಈ ಕಡೆ ಮಾಡುವಾಗ ನಾವು ಉಲ್ಟಾ ಇಟ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ಅದನ್ನ ಕಟ್ ಮಾಡ್ಕೊಳ್ತಾ ಇದೀನಿ. ನೀವು ಫಸ್ಟೇ ಕಟ್ ಮಾಡ್ಬೇಕಾದ್ರೂ ಇಟ್ಕೊಳ್ಬಹುದು, ಫಸ್ಟೇ ಮೆಜರ್ಮೆಂಟ್ ನೋಡಿ ಕೂಡ ಕಟ್ ಮಾಡ್ಕೊಳ್ಬಹುದು. ಓಕೆನಾ, ಈಗ ಪ್ರೆಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಸೇಮ್. ನಾವು ಪುಲ್ ಮಾಡ್ತೀವಲ್ಲ, ಇವಾಗ ಈ ಕಡೆಯಿಂದ ಪುಲ್ ಮಾಡ್ತೀವಿ ಅಂದ್ರೆ ಈ ಕಡೆ ನಾವು ಪ್ರೆಸ್ ಮಾಡ್ಬೇಕು ನೋಡಿ. ಈ ಕಡೆಯಿಂದ ನಾವು ರಿಮೂವ್ ಮಾಡ್ತೀವಿ ಅಂದ್ರೆ ಈ ಕಡೆ. ಓಕೆನಾ, ನೀವು ವ್ಯಾಕ್ಸಿಂಗ್ ಮಾಡುವಾಗ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಮೆಥಡ್ಸ್. ನೆಕ್ಸ್ಟ್ ಇನ್ನೊಂದ್ಸರಿ ಬೇಕಿದ್ರೆ ಫಿನಿಶಿಂಗ್ ಕೊಟ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ಈಗ ಈ ಸೆಂಟರ್ ಅಲ್ಲಿ ಹೇಗ್ ನಾವು ರಿಮೂವ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ವ್ಯಾಕ್ಸ್ ಸ್ಟ್ರಿಪ್ ಅಲ್ಲೇ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೀವು ಹಿಂಗೆ ಯೂಸ್ ಮಾಡ್ಬಿಟ್ರೆ ಬೇರೆ ಹೇರ್ ಎಲ್ಲ ಬಂದ್ಬಿಡುತ್ತೆ ಅಲ್ವಾ. ಸೊ ಮೆಜರ್ಮೆಂಟ್ ನೋಡ್ಕೊಂಡು ಈ ರೀತಿ ನಿಮ್ಗೆ ಇಲ್ಲಿಗೆ ಎಷ್ಟು ಬೇಕು, ಇವಾಗ ನನಗೆ ಒಂದಿಷ್ಟು ಸಾಕಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಇಷ್ಟು ಕಟ್ ಮಾಡ್ಕೊಂಡು, ಇವಾಗ ಇದನ್ನ ಯಾವ ರೀತಿ ನೀವು ಪುಲ್ ಮಾಡ್ಬೇಕು ಅಂದ್ರೆ ನೋಡಿ, ನೀವು ಬೇಕಿದ್ರೆ ಹಿಂಗೆ ಸೀಸರ್ ಅಲ್ಲೋ ಏನ್ರಲ್ಲಾದ್ರೂ ಹಿಂಗ್ ಪ್ರೆಸ್ ಮಾಡಿ, ಇಲ್ಲ ಅಂದ್ರೆ ಬೆರಳಲ್ಲೇ ಹಿಂಗ್ ಮಾಡಿ. ಓಕೆನಾ, ಇವಾಗ ನಾವು ಈ ಐಬ್ರೋ ಗ್ರೋತ್ ಇಲ್ಲ ಐಬ್ರೋ ಹೇರ್ ಗ್ರೋತ್ ಹಿಂಗ್ ಬಂದಿದೆ ಅಲ್ಲ ಮೇಲ್ಗಡೆ. ಸೊ ಅದಕ್ಕೋಸ್ಕರ ಈ ರೀತಿ ಹಾಕಿ ಹಿಂಗ್ ಪುಲ್ ಮಾಡ್ಬೇಕು. ಓಕೆನಾ, ನೋಡಿ ಬಂದಿದೆ. ಈಗ ಇನ್ನೊಂದ್ ಸ್ವಲ್ಪ ನಾನು ಸೆಂಟರ್ ಅಲ್ಲಿ ಮಾತ್ರ ಪುಲ್ ಮಾಡಿದೀನಿ. ಈಗ ಇಲ್ಲಿ ಸ್ವಲ್ಪ ಹಾಕೊಳ್ಳೋದು,
ಸೇಮ್ ನಿಮ್ಗೆ ಒಂದ್ ಸರಿಗೆ ನೀಟಾಗಿ ಬಂದಿಲ್ಲ ಅಂದ್ರೆ ಎರಡ್ ಮೂರ್ ಸರಿ ಹಾಕೊಳ್ಬಹುದು. ಆಕ್ಚುಲಿ ಇದ್ರಲ್ಲಿ ಸ್ವಲ್ಪ ಆಲ್ರೆಡಿ ಗ್ಲೂ ಹೋಗ್ಬಿಟ್ಟಿದೆ, ಸೊ ಅದಕ್ಕಾಗಿ ಸ್ವಲ್ಪ ಎರಡ್ ಮೂರ್ ಸರಿ ಆಯ್ತು. ಈಗ ಅದು ಗ್ಲೂ ಹೋಗ್ಬಿಟ್ಟಿದೆ ಅಲ್ಲ, ಸೊ ವ್ಯಾಕ್ಸ್, ಸೊ ಅದಕ್ಕೋಸ್ಕರ ಇನ್ನೊಂದು ತಗೊಳ್ತಾ ಇದ್ದೀನಿ. ನೀವು ಮಾಡುವಾಗ ರಿಯಲ್ ಆಗಿ ಇದೇ ರೀತಿ ಆಗುತ್ತೆ. ವಿಡಿಯೋದಲ್ಲಿ ನಾನು ಏನ್ ರಿಯಾಲಿಟಿ ಆಗತ್ತೆ ಅದನ್ನೇ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಎಡಿಟ್ ಮಾಡ್ಬಿಟ್ರೆ ನಿಮ್ಗೆ ಇಷ್ಟು ಈಸಿ ಅಂತ ನೀವು ಅನ್ಕೊಂಡಿರ್ತೀರ, ಬಟ್ ಮಾಡುವಾಗ ಈ ಸ್ಟ್ರಗಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಮೆಜರ್ಮೆಂಟ್ಸ್ ನೋಡ್ಕೊಳ್ಳೋದು ಇದೆಲ್ಲ ಈ ಕಡೆನೆ ಹಿಂಗ್ ಮಾಡಿ ಓಕೆ, ಇಷ್ಟು ಸಾಕು ನಂಗೆ ಸೆಂಟರ್ ಅಲ್ಲಿ. ಈಗ ಈ ಪೋರ್ಷನ್ ಅಲ್ಲಿ ಮಾಡೋಣ. ಈಗ ನೆಕ್ಸ್ಟ್ ಇನ್ನು ಅರ್ಧ ಮಿಕ್ಕಿತ್ತಲ್ವಾ, ಇದ್ರಲ್ಲಿ ಆಕ್ಚುಲಿ ಒಂದ್ಸರಿ ರಿಮೂವ್ ಮಾಡಿದೀವಿ, ಬಟ್ ಇನ್ನು ಇದರಲ್ಲಿ ವ್ಯಾಕ್ಸ್ ಇದೆ. ಸೊ ಈಗ ನಾನು ಇದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಹಾಕುವಾಗ ಒಂದು ಕೈಯಲ್ಲಿ ಈ ರೀತಿ ಸ್ಕಿನ್ ನ ಪುಲ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ, ಈ ರೀತಿ ಅಪ್ಲೈ ಮಾಡದ್ಮೇಲೆ ಇದನ್ನ ಒಂದು ಬೆರಳಲ್ಲಿ ಈ ರೀತಿ ಮಾಡಿ ಫುಲ್ ಮಾಡೋದು. ನೋಡಿ, ಇಲ್ಲಿ ತನಕ ಬಂದಿದೆ. ಇಲ್ಲಿ ಮತ್ತೆ ಸೇಮ್, ಮತ್ತೆ ಇಲ್ಲಿ ಮಾಡುವಾಗ ಈ ಕಡೆ, ಇವಾಗ ನಾವ್ ಇಲ್ಲಿ ಮೇಲ್ಗಡೆ ಯಾವ ರೀತಿ ಮಾಡೋದು, ಇಲ್ಲೂ ಅದೇ ರೀತಿ ಮಾಡ್ತಾ ಇದೀವಿ. ಆಂಗಲ್ ನೋಡ್ಕೊಳ್ಳಿ ಅಷ್ಟೇ, ಯಾವ ಕಡೆಯಿಂದ ಹೇಗ್ ಫುಲ್ ಮಾಡಿ. ಮತ್ತೆ ನೀವ್ ಹಿಂಗ್ ಮಾಡಿದ್ರೆ ಬರಲ್ಲ, ಯಾವುದೇ ಕಾರಣಕ್ಕೂ ಒಂದು ಹೇರು ಬರಲ್ಲ. ನೀವೇನಾದ್ರೂ ಈ ಕಡೆ ಇಟ್ಬಿಟ್ಟು ಹಿಂಗ್ ಮಾಡಿದ್ರೆ ನೀವ್ ಹಿಂಗೆ ಮಾಡ್ಬೇಕು. ಈಗ ನೆಕ್ಸ್ಟ್ ಇಲ್ಲಿಂದ ನೀವು ಆದಷ್ಟು ಈ ಶೇಪ್ ಇಂದ ಒಂಚೂರು ಕೆಳಗೆ ಹಾಕಿ, ಮತ್ತೆ ಈ ರೆಪ್ಪೆ ಹತ್ರ ಹುಷಾರು, ರೆಪ್ಪೆ ಹೇರ್ ಬಂದ್ಬಿಡತ್ತಲ್ಲ, ಸೊ ಅದಕ್ಕೋಸ್ಕರ. ನೋಡಿ, ರಿಮೂವ್ ಆಗಿದೆ. ಇದೆಲ್ಲ ಎಕ್ಸ್ಟ್ರಾ ಏನೇನಿದೆ ನಾನು ಈ ಒಂದು ಸ್ಟ್ರಿಪ್ಸ್ ಪೂರ್ತಿ ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟ್ರಿಪ್ ಯೂಸ್ ಮಾಡುವಾಗ ನಾನು ಈ ಎಕ್ಸ್ಟ್ರಾಸ್ ಎಲ್ಲ, ನೀವು ಹೊಸ ಸ್ಟ್ರಿಪ್ ಯೂಸ್ ಮಾಡುವಾಗ ಚಿಕ್ಕ ಚಿಕ್ಕದೆಲ್ಲ ಬರುತ್ತೆ, ಮಾಡ್ತಾ ಮಾಡ್ತಾ ಸ್ವಲ್ಪ ಒಂದೊಂದು ಉಳ್ಕೊಳ್ಳುತ್ತೆ. ಸೊ ಈ ಒಂದು ಸ್ಟ್ರಿಪ್ ನ ಫುಲ್ ಆಗಿ ನೀವು ಯೂಸ್ ಮಾಡ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಇನ್ನೊಂದು ಸ್ಟ್ರಿಪ್ ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಈಗ ನೆಕ್ಸ್ಟ್ ಇಲ್ಲೂ ಸೇಮ್ ಪ್ರೊಸೀಜರ್. ನೋಡಿ, ಹಿಂಗ್ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಎಲ್ಲಿ ಎಕ್ಸ್ಟ್ರಾ ಇದೆ ಅಂತ. ಆಕ್ಚುಲಿ ಕೈ ಸ್ವಲ್ಪ ಅಂಟಾಗಿದೆ, ಸೊ ಅದಕ್ಕೋಸ್ಕರ ಇದರಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ಪೋರ್ಷನ್ ಅಲ್ಲಿ ರಿಮೂವ್ ಆಗಿಲ್ಲ. ಈಗ ಮತ್ತೆ ಒಂದ್ಸರಿ ಕೂಮ್ ಮಾಡ್ಕೊಳ್ಳಿ. ನೋಡಿ, ಇನ್ನೇನಾದ್ರೂ ನಾನು ಫುಲ್ ರಿಮೂವ್ ಮಾಡ್ಬಿಟ್ರೆ ನಂದು ಸಣ್ಣ ಆಗ್ಬಿಡುತ್ತೆ, ಸೊ ಅದಕ್ಕೋಸ್ಕರ ಅದು ಹಾಗೆ ಇರ್ಲಿ ಅಂತ ಬಿಡ್ತಾ ಇದೀನಿ. ನೋಡೋಣ, ಆಮೇಲೆ ಬೇಕಿದ್ರೆ ಇದು ಒಂದು ರಿಮೂವ್ ಮಾಡ್ತೀನಿ, ಬಟ್ ಇಲ್ಲಿ ತನಕ ಮಾಡಲ್ಲ. ಹೊಸ ಸ್ಟ್ರಿಪ್ ಯೂಸ್ ಮಾಡಿ ಮತ್ ಮಾಡೋಣ. ಆಕ್ಚುಲಿ ಈ ಸ್ಟ್ರಿಪ್ ಅಲ್ಲಿ ಇಷ್ಟೇ, ಇನ್ನು ಇದ್ರಲ್ಲಿ ಆಗೋದಿಲ್ಲ. ಸೊ ಒಂದ್ಸರಿ ಯಾಕೆ ವೇಸ್ಟ್ ಮಾಡೋದು ಅಂತ ಒಂದ್ಸರಿ ನಾನು ಇಲ್ಲೂ ಕೂಡ ಚೆಕ್ ಮಾಡ್ಬಿಡೋಣ. ಬಂದಷ್ಟು ಬರ್ಲಿ, ಆಮೇಲೆ ನಾವು ಇನ್ನೊಂದು ಸ್ಟ್ರಿಪ್ ಅಲ್ಲಿ ಮಾಡ್ತೀನಿ. ಮತ್ ನೋಡಿ, ಅಪ್ಪರ್ ಲಿಪ್ಪು ನಾನು ಆಕ್ಚುಲಿ ರೆಗ್ಯುಲರ್ ಆಗಿ ಅಪ್ಪರ್ ಲಿಪ್ಪು ಮತ್ತೆ ಐಬ್ರೋಸ್ ಕಂಪಲ್ಸರಿ ಮಾಡ್ಕೊಳ್ತೀನಿ. ಫೋರ್ ಹೆಡ್ ರೇರು, ಫೋರ್ ಹೆಡ್ ಏನ್ ನನ್ಗೆ ಜಾಸ್ತಿ ಬರಲ್ಲ, ಅಪ್ಪರ್ ಲಿಪ್ಪು ಬರಲ್ಲ. ಬಟ್ ಒಂದ್ಸರಿ ಮಾಡ್ಸಿ ನಮ್ಗೆ ಅಭ್ಯಾಸ ಆದ್ಮೇಲೆ, ಮತ್ತೆ ಮೇಕಪ್ ಮಾಡ್ತಾ ಇರ್ತೀನಲ್ವಾ, ಮೇಕಪ್ ವಿಡಿಯೋಸ್ ಎಲ್ಲ, ಸೊ ಅದು ಆಡಕ್ ಕಾಣುತ್ತೆ, ಸೊ ಅದಕ್ಕೋಸ್ಕರ. ನೋಡಿ, ಇನ್ನೂ ಅಷ್ಟೇ ಸೇಮ್. ಇವಾಗ ನೋಡಿ, ಈ ಕಡೆಯಿಂದ ಇಲ್ಲಿ ಮಾಡುವಾಗ ನೀವು ಈ ಆಂಗಲ್ ಅಲ್ಲಿ ಸ್ಟ್ರಿಪ್ ನ ಹಾಕ್ಬಿಟ್ಟು ಹಿಂಗೆ ರಿಮೂವ್ ಮಾಡ್ಬೇಕು. ನೋಡಿ, ಇನ್ನೂ ಇಲ್ಲಿ ಸ್ವಲ್ಪ ಇದೆ.
ಒಂದ್ ಸರಿಗೆ ಒಂದ್ 2 ಸ್ಟ್ರಿಪ್ಸ್ ಬೇಕಾಗತ್ತಷ್ಟೇ ನಿಮ್ಗೆ. ಫುಲ್ ಫೇಸ್ ಮಾಡಿದ್ರೆ ನಿಮ್ಗೆ 4 ಬೇಕಾಗತ್ತೆ. ಆಕ್ಚುಲಿ ಸ್ಟ್ರಿಪ್ ಕತೆ ಮುಗೀತು ಅಷ್ಟೇ. ನಿಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಅಂಟು ಹೋಗ್ಬಿಡುತ್ತೆ. ಸೊ ಅವಾಗ ಇದು ನಿಮ್ಗೆ ವರ್ಕ್ ಆಗಲ್ಲ ಅಂತ ಅರ್ಥ. ಈಗ ನಾನು ಇನ್ನೊಂದು ಹೊಸದು, ಆಕ್ಚುಲಿ ಇದ್ರಲ್ಲೇ ಹಿಂಗ್ ರಿಮೂವ್ ಮಾಡಿದ್ನಲ್ಲ ಅದು 2 ಇರತ್ತಲ್ವಾ ನೋಡಿ, ಈ ತರ ಇತ್ತು. ಇದರಲ್ಲಿ ನಾನು ರಿಮೂವ್ ಮಾಡಿ ಒಂದ್ ಯೂಸ್ ಮಾಡಿದೀನಿ, ಇನ್ನೊಂದಿದೆ. ಸೊ ಈಗ ನಾನು ಇದರಲ್ಲಿ ಈಗ ಎಕ್ಸ್ಟ್ರಾ ಇದೆಯಲ್ಲ, ಈಗ ನೋಡಿ ಇಲ್ಲಿ ಮಧ್ಯದಲ್ಲಿ ವ್ಯಾಕ್ಸ್ ಇದೆ, ಆ ಕಡೆ ಈ ಕಡೆ ಎಕ್ಸ್ಟ್ರಾ ಸ್ಟ್ರಿಪ್ ಇದೆ. ಸೊ ಅದನ್ನ ಕಟ್ ಮಾಡ್ಕೊಳ್ತೀನಿ. ಮತ್ತೆ ಇದು ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಆರಾಮಾಗಿ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಯಾವುದೇ ರೀತಿ ರ್ಯಾಷಸ್ ಆಗಲ್ಲ, ಏನೂ ಆಗಲ್ಲ. ಈಗ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಎಲ್ಲ ಹೇರು ಬಿಡುತ್ತೆ. ನೀವು ಪ್ರೆಸ್ಸೇ ಮಾಡಿಲ್ಲ ಅಂತಂದ್ರೆ ಉಳ್ಕೊಂಡ್ಬಿಡುತ್ತೆ. ನೀವು ಫುಲ್ ಮಾಡುವಾಗ ಒಂದೇ ಸರಿ ಮಾಡ್ಬಿಡ್ಬೇಕು, ಬಿಟ್ಟು 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 ಮಾಡಬಾರ್ದು. ಈಗ ನೋವಾಗುತ್ತೆ ಅಂತ ಹೆದರ್ಕೊಂಡು ಬಿಟ್ಟು 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 ನಿಧಾನಕ್ಕೆ ಮಾಡಬಾರ್ದು. ಸೊ ಪಟ್ ಅಂತ ಎಳ್ದ್ಬಿಟ್ಟನೆ ಆಕ್ಚುಲಿ ನೋವು ಆಗಲ್ಲ. ನೀವು ಸ್ವಲ್ಪ ಸ್ವಲ್ಪನೇ ಯಾವಾಗ ಮಾಡ್ತೀರಾ ಅವಾಗೆ ನೋವಾಗೋದು. ಈಗ ಮತ್ತೆ ಒಂದ್ಸರಿ ಪೌಡರ್ ಹಾಕೊಂಡು ಮತ್ತೆ ಇನ್ನೊಂದ್ಸರಿ ಈ ಕಡೆ ಒಂದ್ಸರಿ ಅಭ್ಯಾಸ ಆಗೋ ತನಕ, ಅಭ್ಯಾಸ ಆದ್ರೆ ನೀವೇ ಪಟ 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 ಅಂತ ಮಾಡ್ಬಿಡ್ತೀರಾ. ನೋಡಿ ಇನ್ನು ಸ್ವಲ್ಪ ಇದೆ. ಇಲ್ಲಿ ಈ ಪೋರ್ಷನ್ ಬಂದಾಗ ಹಿಂಗ್ ಸ್ಟ್ರೈಟ್ ಹಾಕ್ಬಿಟ್ಟು ಹಿಂಗೆ ಓಕೆನಾ. ಇವಾಗ ಇಲ್ಲಿ ನೋಡಿ ಉಳ್ಕೊಂಡಿದೆ ಅಲ್ವಾ, ಸೊ ಅವಾಗ ನಾನು ಯೂಸ್ ಮಾಡಿರೋ ಸ್ಟ್ರಿಪ್ ಅಲ್ಲಿ ಮಾಡಿರೋದಕ್ಕೆ. ಸೊ ಇವಾಗ ಅದನ್ನ ಕವರ್ ಮಾಡೋಣ. ಈಗ ನೋಡಿ ಈ ರೀತಿ ಅದೇ ಸ್ಟ್ರಿಪ್ನ ಕಟ್ ಮಾಡ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ ಮೇಲ್ಗಡೆಯಿಂದ ಹೇಳಿದೆ ನೋಡಿ ಬಂದಿದೆ. ಇಲ್ಲಿ ಒಂದು ಸರಿ ಈಗ ನೋಡಿ ಇಲ್ಲಿ ಚಿಕ್ಕದಿದೆ. ಸೊ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ಬೇಕು. ನೀವು ಐಬ್ರೋ ಮೇಲೆ ಹಾಕ್ಬೇಡಿ, ನೋಡ್ಕೊಂಡು ಹಾಕಿ. ಹಿಂಗೆ ಫುಲ್ ಮಾಡುವಾಗ ನೋಡಿ ಇದು ಅದಕ್ಕನ್ನ ಅಂಟ್ಕೊಂಡಿದ್ರೆ ತೆಗೆದ್ಬಿಡಿ. ರಿಮೂವ್ ಆಗಿದೆ, ಐ ಥಿಂಕ್ ಸಾಕು. ನೋಡಿ ಎಷ್ಟು ನೀಟಾಗಿ ರಿಮೂವ್ ಆಗಿದೆ. ಫೇಶಿಯಲ್ ಹೇರ್ ರಿಮೂವಲ್ಗೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಬಟ್ ಏನಂತಂದ್ರೆ ನಾನು ಹೇಳ್ಕೊಟ್ಟಿರುವಂತ ಟಿಪ್ಸ್ ನ ಫಾಲೋ ಮಾಡ್ಬಿಟ್ಟು ಅದೇ ಆಂಗಲ್ ಅಲ್ಲಿ ನೀವು ರಿಮೂವ್ ಮಾಡಿದ್ರೆ ನಿಮ್ ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಆಗುತ್ತೆ. ನಾನಿನ್ನೆಲ್ಲೂ ರಿಮೂವ್ ಮಾಡೋದಿಲ್ಲ. ಸೊ ಈ ಸ್ಟ್ರಿಪ್ ಮಿಕ್ಕಿರೋದಕ್ಕೋಸ್ಕರ ಇಲ್ಲಿ ಫೋರ್ ಹೆಡ್ ಅಲ್ಲಿ ಜಸ್ಟ್ ಮಾಡ್ಕೊಳ್ತೀನಿ. ಇನ್ನೂ ಸ್ವಲ್ಪ ಇದ್ರ ಸ್ಟ್ರಿಪ್ಸ್ ಅಲ್ಲಿ ಇದೆ, ಸೊ ಅದಕ್ಕೋಸ್ಕರ. ನಿಮ್ಗೆ ಆಕ್ಚುಲಿ ಇದೊಂದು ಪ್ಯಾಕೆಟ್ ನಿಮ್ಗೆ ಆಕ್ಚುಲಿ ಇದು ನನ್ಗೆ 69 ರುಪೀಸ್ಗೆ 70 ರುಪೀಸ್ಗೆ ಏನೋ ಬಂದಿರೋದು. 70 ರುಪೀಸ್ ಬರುತ್ತೆ. ನೀವು ಇದರಲ್ಲಿ 4 ಸ್ಟ್ರಿಪ್ ಬರುತ್ತೆ, ಅಂದ್ರೆ ಇದ್ರಲ್ಲಿ 2 ಇರುತ್ತೆ. ಈಗ ನಾನು 2 ಸ್ಟ್ರಿಪ್ ನಾನು ಯೂಸ್ ಮಾಡಿದೀನಿ. 2 ಅಂತಂದ್ರೆ ಇದರಲ್ಲಿ ಓಪನ್ ಮಾಡಿದ್ರೆ 2 ಬರುತ್ತೆ. ಇದು ನೋಡಕ್ ಒಂದೇ ತರ ಇರುತ್ತೆ, ಬಟ್ 2 ಇರುತ್ತೆ. ಸೊ ನಾನು ಅದನ್ನ 2 ಯೂಸ್ ಮಾಡಿದೀನಿ. 2 ನೀವು ಆರಾಮ್ಸೆ ನೀವು ಅಪ್ಪರ್ ಲಿಪ್ಪು, ಫೋರ್ ಹೆಡ್, ಐಬ್ರೋಸ್ ಮಾಡ್ಕೊಳ್ಬಹುದು. ಇನ್ನೂ ಸ್ವಲ್ಪ ಮಿಕ್ಕಿದ್ರೆ ನೀವು ಬೇಕಿದ್ರೆ ಚಿನ್ ಬೇಕಿದ್ರು ಮಾಡ್ಕೊಳ್ಬಹುದು. ಆಕ್ಚುಲಿ ಚಿನ್ನಲ್ಲೂ ಅಷ್ಟೇ
ಪದೇ ಪದೇ ಹೇರ್ ಬರ್ತಿರುತ್ತೆ. ಇವಾಗ ಎಷ್ಟೊಂದ್ ಜನ ಟ್ರಿಮ್ ಮಾಡ್ಕೊಳ್ತಿರ್ತಾರೆ. ಕೆಲವೊಬ್ಬರಿಗೆ PCOD ಪ್ರಾಬ್ಲಮ್ ಇರುತ್ತೆ, ಅವ್ರು ಎಲ್ಲರೂ ಕೂಡ ಟ್ರಿಮ್ ಮಾಡ್ಕೊಳ್ತಿರ್ತಾರೆ. ಮತ್ತೆ ಆಕ್ಚುಲಿ ಅವರು 10 ಡೇಸ್ಗೆನೆ ಅವ್ರಿಗೆ ಬಂದ್ಬಿಡುತ್ತೆ, ವಾರಕ್ಕೆ ಬಂದ್ಬಿಡುತ್ತೆ. ಸೊ ಅವಾಗ ಪ್ರತಿ ಸರಿ ಸಲೂನ್ಗೆ ಹೋಗಿ ರಿಮೂವ್ ಮಾಡ್ಸಕ್ ಆಗೋದಿಲ್ಲ. ಸೊ ಅಂತ ಸಿಚುಯೇಷನ್ ಇದ್ದಾಗ ನೀವು ಈ ಸ್ಟ್ರಿಪ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ. ಸೊ ಇಲ್ಲೂ ಅಷ್ಟೇ ಫೋರ್ ಹೆಡ್ ಮಾಡುವಾಗ ಸೇಮ್ ಪ್ರೊಸೀಜರ್ ನೀವು ಹಿಂಗೆ ಮಾಡ್ಬೇಕು. ಫೋರ್ ಹೆಡ್ನು ಅಷ್ಟೇ. ಸೊ ಈ ಸ್ಟ್ರಿಪ್ ಮಿಕ್ಕಿದೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು, ಅಷ್ಟೇ, ಏನಿಲ್ಲ. ಐಬ್ರೋಸ್ ಮಾಡುವಾಗ ನಿಮ್ಗೆ ಏನಾದ್ರು ಸ್ಟ್ರಿಪ್ಸ್ ಅಲ್ಲಿ ಇರುವಂತ ವ್ಯಾಕ್ಸ್ ಏನಾದ್ರು ಕೈಗಾದ್ರೆ ನೀವು ಕೈ ತೊಳ್ಕೊಂಡ್ರೆ ನೀರಲ್ಲಿ ಹೋಗೋದಿಲ್ಲ. ಸೊ ಸ್ವಲ್ಪ ಆಯಿಲ್ ಇರುತ್ತಲ್ವಾ, ಈಗ ನನ್ನ ಹತ್ರ ಇದು ಆಕ್ಚುಲಿ ಪೋಸ್ಟ್ ವ್ಯಾಕ್ಸ್ ಆಯಿಲ್ ಇದೆ. ಸೊ ಇದು ಸಲೂನ್ ಅಲ್ಲಿ ಆಗಿರೋದಕ್ಕೆ ಇರುತ್ತೆ. ನೀವೇ ಇದಕ್ಕೋಸ್ಕರ ಸಪರೇಟ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಆಯಿಲ್ ಹಚ್ಕೊಳ್ಬೋದು. ನೀವು ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇದ್ರೆ ಹಚ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ಇದೆ ಅಂತ ಹಚ್ಕೊಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಇಲ್ಲೂ ಅಷ್ಟೇ, ನೀವು ಜಸ್ಟ್ ಒಂದ್ ಚೂರ್ ಕೋಕೋನಟ್ ಆಯಿಲ್ ಮೈಲ್ಡ್ ಆಗಿ ತಗೊಳ್ಳಿ. ಹಿಂಗೆ ಮಾಡಿ ಏನಾದ್ರು ವ್ಯಾಕ್ಸ್ ಇದ್ರೆ ರಿಮೂವ್ ಆಗುತ್ತೆ. ಓಕೆನಾ? ನಾರ್ಮಲ್ ವಾಟರ್ ಅಲ್ಲಿ ರಿಮೂವ್ ಆಗಲ್ಲ, ಇನ್ನು ಅನ್ಸುತ್ತೆ ನಿಮ್ಗಿದು. ಸೊ ಅದಕ್ಕೋಸ್ಕರ ಸ್ವಲ್ಪ ಕೋಕೋನಟ್ ಆಯಿಲ್ ಹಿಂಗ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಈ ತರ ಬರುತ್ತೆ, ಪರ್ಚೇಸ್ ಮಾಡಿ ಇಟ್ಕೊಳ್ಬಹುದು. ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಕೂಡ ಹಾಕಿರ್ತೀನಿ, ಬೇಕಿದ್ರೆ ನೀವು ತಗೊಳ್ಬಹುದು. ಇದೊಂಥರ ಫ್ರೇಗ್ರೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಕೋಕೋನಟ್ ಆಯಿಲ್ ಸ್ಮೆಲ್ ಇಷ್ಟ ಆಗಲ್ಲ, ಈ ರೀತಿ ಆಗ್ತಿರುತ್ತೆ ಅಲ್ವಾ. ಸೊ ಅವ್ರು ಇದನ್ನ ಯೂಸ್ ಮಾಡ್ಬೋದು. ಇದು ಮೈಲ್ಡ್ ಆಗಿರುತ್ತೆ, ತುಂಬಾ ಆಯಿಲ್ ಆಗು ಇರಲ್ಲ. ನೋಡಿ ಈ ರೀತಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೀವು ಟೋನರ್ ಅಪ್ಲೈ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಿಮ್ಗೆ ಯಾವ್ದೇ ರೀತಿ ರ್ಯಾಶಸ್ ಆಗಲ್ಲ. ನೀವಿದೆ ಅಲ್ಲ, ಹ್ಯಾಂಡ್ ವ್ಯಾಕ್ಸ್ ಆಗ್ಲಿ ಲೆಗ್ ವ್ಯಾಕ್ಸ್ ಆಗ್ಲಿ ಯಾವ್ದೇ ರೀತಿ ವ್ಯಾಕ್ಸ್ ಮಾಡ್ಬೇಕು, ಲಾಸ್ಟ್ ಅಲ್ಲಿ ಟೋನರ್ ಅಪ್ಲೈ ಮಾಡಿ ಬಿಟ್ಬಿಡ್ಬೇಕು. ಈ ಒಂದು ಬಾಟಲ್ ನಿಮ್ಗೆ 50 to 60 rupees ಅಲ್ಲೇ ಸಿಕ್ಬಿಡುತ್ತೆ. ಒಂದ್ಸರಿ ತಗೊಂಡ್ರೆ ತುಂಬಾ ದಿನ ಬರುತ್ತೆ. ಈಗ ನೋಡಿ ಆಫ್ಟರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಐಬ್ರೋಸ್. ಸೇಮ್ ಐಬ್ರೋಸ್ ಮಾಡ್ದಂಗೆ ಕಾಣಿಸ್ತಿದೆ ಅಲ್ಲ, ಯಾವುದೇ ರೀತಿ ತಿನ್ ಆಗಿಲ್ಲ. ಮೇನ್ ನನಗೆ ತಿನ್ ಆಗ್ಬಾರ್ದು ಅಂತಾನೆ ಈ ಒಂದು ಮೆಥಡ್ ನಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ನನ್ಗೆ ಬೇಜಾರಾಗ್ಬಿಟ್ಟು ಎಲ್ಲಾ ಐಬ್ರೋ ಕೆಟ್ಟೋಗ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ನಾನೇನಾದ್ರೂ ಟ್ರೈ ಮಾಡ್ಬೇಕು ಅಂತ ನಾನು ಈ ಒಂದು ಮೆಥಡ್ ಟ್ರೈ ಮಾಡಿದ್ದು. ಫಸ್ಟ್ ಈ ಮೆಥಡ್ ಟ್ರೈ ಮಾಡಿದ್ದು ನಾನು ನಾರ್ಮಲ್ ಹನಿ ವ್ಯಾಕ್ಸ್ ಇರುತ್ತಲ್ವಾ ಅದ್ರಲ್ಲೇ ಟ್ರೈ ಮಾಡಿ, ನಾರ್ಮಲ್ ಸ್ಟ್ರಿಪ್ಸ್ ಬರುತ್ತಲ್ಲ ಅದ್ರಲ್ಲಿ ರಿಮೂವ್ ಮಾಡಿದ್ದು. ಆಮೇಲೆ ನನ್ಗೆ ಆನ್ಲೈನ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ಸಿಕ್ತು, ಇದು ಫೇಸ್ಗೆ ಅಂತಾನೆ. ಆಕ್ಚುಲಿ ನಂಗೆ ಅಪ್ಲೈ ಮಾಡಿ ಮತ್ತೆ ಸ್ಟ್ರಿಪ್ಸ್ ತಗೊಂಡು ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಇದ್ರಲ್ಲೇ ಸ್ಟ್ರಿಪ್ಸ್ ಇರುತ್ತೆ, ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಇದನ್ನ ಆಮೇಲೆ ಇದು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಮತ್ತೆ ಇದ್ರಲ್ಲಿ ನೋಡಿ ಹೇರ್ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ. ನಾನ್ ಆಕ್ಚುಲಿ ನೀವು 25 days ಒನ್ಸು ಮಾಡ್ಬೋದು. ನಾನು ಏನಕ್ಕೆ 15 days ಒನ್ಸ್ ಮಾಡ್ತೀನಿ ಅಂತ ಅಂದ್ರೆ, ನಾನು ಆಲ್ಮೋಸ್ಟ್ ಮೇಕಪ್ ವಿಡಿಯೋಸ್ ಎಲ್ಲ ಮಾಡ್ತಿರ್ತೀನಿ. ಮೇಕಪ್ ವಿಡಿಯೋಸ್ ಎಲ್ಲ ಮಾಡುವಾಗ ನಮ್ ಫೇಸ್ ಅಲ್ಲಿ ಹೇರ್ ಇದ್ರೆ ನಮ್ಗೆ ಅದು ಗ್ರೇ ಕಾಣಿಸುತ್ತೆ. ನಾವು ಏನೇ ಹಚ್ಚಿದ್ರು ಏನೇ ನೀವು ಕಲರ್ ಕರೆಕ್ಷನ್ ಮಾಡಿದ್ರು ಕೂಡ ಹೇರ್ ಇದ್ರೆ ನಮ್ಗೆ ಆ ಪೋರ್ಷನ್ ಡಾರ್ಕ್ ಕಾಣಿಸುತ್ತೆ, ಮತ್ತೆ ಅದು ಚೆನ್ನಾಗಿ ಕಾಣೋದಿಲ್ಲ, ಆಡಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೇರ್ ಇದ್ರು ನನ್ಗೆ ಇಷ್ಟ ಆಗೋದಿಲ್ಲ. ಸೊ ಇನ್ ಬೇರೆ ಎಲ್ಲೂ ಹೇರ್ ಇಲ್ಲ ನನಗೆ, ಜಸ್ಟ್ ಅಪ್ಪರ್ ಲಿಪ್ ಅಲ್ಲೂ ಅಷ್ಟೇ ತುಂಬಾ ಇಲ್ಲ. ಬಟ್ ಏನಂತಂದ್ರೆ ನನ್ಗೆ ಅಭ್ಯಾಸ ಆಗೋಗಿದೆ. ಮತ್ತೆ ಮೇಕಪ್ ಮಾಡಿದಾಗ ಅಪ್ಪರ್ ಲಿಪ್ ಅಲ್ಲಿ ಕಂಪಲ್ಸರಿ ರಿಮೂವ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅದೇ ಈ ಶೇಪ್ ಅಲ್ಲಿ ನೀಟಾಗಿ ಹಿಂಗ್ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು 15 days ಒನ್ಸ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ, ಈ ಒಂದು ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಯಾವ್ಯಾವ ಟಾಪಿಕ್ ಬೇಕು, ನೀವು ಏನ್ ಕಲಿಬೇಕು ಅಂತಿದ್ದೀರಾ ಮೇಕಪ್ ಅಲ್ಲಿ, ಮತ್ತೆ ಇನ್ನು ಯಾವ ರೀತಿ ಮೇಕಪ್ ಟ್ಯುಟೋರಿಯಲ್ ಬೇಕು, ಮತ್ತೆ ಯಾವ ರೀತಿ ಬ್ಯೂಟಿ ಟಿಪ್ಸ್ ಬೇಕು ಅಂತ ನೀವು ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಾನು ಆ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.